ಪ್ರೈಸಿಂಗ್ ಐತ್ರ 95,000 ರೂಪಾಯಿ ಗಾಡಿ ಕೊಡ್ತೀನಿ. ಬರೀ 90,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ. ಥಿಯೇಟರ್ ಯಾವ್ದಾರು ತಗೊಳ್ಳಿ 90,000 ರೂಪಾಯಿ ಅಷ್ಟೇ. 20,000 ಅಷ್ಟೇ. 1,70,000 1,99,000 ರೂಪಾಯಿ ಆಲ್ರೆಡಿ ಬುಕ್ ಆಗಿದೆ. ಬನ್ನಿ ಸರ್. 1,29,000 ರೂಪಾಯಿಗೆ ಅಸೆಂಟ್ ಬರೀ 480 ಕೊಡ್ತೀನಿ. ಬನ್ನಿ ಸರ್. ಗಾಡಿ ಬೆಲೆ ಬರೀ 3,89,000 ಅಷ್ಟೇ ಸರ್. ಡೀಸೆಲ್ ಇಂಜಿನ್ ಗಾಡಿ ವಿಡಿಐ ವೇರಿಯಂಟ್ ಬೆಲೆ ಬರೀ 3,30,000 ಅಷ್ಟೇ. 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. 2013 ಮಾಡಲು ಬರೀ 1,79,000 ರೂಪಾಯಿಗೆ ಸಿಡಾನ್ ವೇ ಸಿಂಗಲ್ ಓನರ್ ಗಾಡಿ 3,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸೆಕೆಂಡ್ ಹ್ಯಾಂಡ್ ಗಾಡಿಗೆ ನಾವು 6,000 ಕಿಲೋಮೀಟರ್ 10,000 ಕಿಲೋಮೀಟರ್ ಜನರಲ್ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ. 6,40,000ಕ್ಕೆ 2020 ಮಾಡಲು ಟೊಯೋಟಾ ಗ್ರಾನ್ಸಾ ಕೊಡ್ತೀನಿ. ಸನ್ ರೂಫ್ ಇರೋ ಗಾಡಿ ಎಷ್ಟಕ್ಕೆ ಸರ್? 5,40,000 ಅಷ್ಟೇ ಸರ್. ಸೊ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಫ್ರೆಂಡ್ಸ್ ಕಾರ್ ಕ್ಲಬ್ಗೆ. ಎಷ್ಟೊಂದು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ರಿ ಹೋಗಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ವಿಡಿಯೋ ಮಾಡಿ ಅಂತ. ಸೊ ಫೈನಲಿ ಬಂದಿದ್ದೀನಿ. ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಅದು ಚಾನ್ಸ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಆರಾಮಾಗಿ ಬರ್ರಿ ಇಲ್ಲಿಗೆ. ಸೊ ನಿಮ್ಮ ಜೊತೆ ಕಿಶೋರ್ ಸರ್ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿ. ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್? ಬರೀ 90,000 ರೂಪಾಯಿಂದ ಗಾಡಿಗಳು ಕೊಡ್ತೀವಿ. ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ ಸರ್? 90,000 ರೂಪಾಯಿಂದ ನಿಮಗೆ 8 ಲಕ್ಷ ರೂಪಾಯಿ ಗಾಡಿ ಕೊಡ್ತೀವಿ. ಓಕೆ, 8 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಆಲ್ಮೋಸ್ಟ್ ಸ್ಟಾಕ್ ಅಲ್ಲಿ ಎಷ್ಟಿರ್ಬೋದು ಸರ್ ಇವತ್ತು? 109 ಗಾಡಿ ಇದೆ ಸರ್. ಓಕೆ, ಟೋಟಲ್ ನಿಮಗೆ 109 ಗಾಡಿಗಳು ಇದೆ. ಸೊ ಯಾವ ವೆಹಿಕಲ್ ಹುಡುಕ್ತಾ ಇದೀರಾ ಲೈಕ್ ಆಪ್ಷನಲ್ ಅಲ್ಲಿ ಕೂಡ ಇದೆ ನಿಮಗೆ. ಇವಾಗ ಹೋಂಡಾ ಸಿಟಿಲಿ ಹುಡುಕ್ತಾ ಇದ್ರೆ ಹೋಂಡಾ ಸಿಟಿಲಿ ಆಪ್ಷನಲ್ ಇದೆ. ನಿಮಗೆ ಐಟನ್ ಬೇಕು ಅಂದ್ರೆ ಕಲರ್ ಐಟನ್ಗಳಿದೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಒಂದು ಒಳ್ಳೆ ಚಾನ್ಸ್ ಅಲ್ಲಿ ಸಿಗುತ್ತೆ ಗಾಡಿಗಳು. ಸೊ ಸರ್ ಆಮೇಲೆ ಇವಾಗ 8 ಲಕ್ಷ ತನಕ ಬಜೆಟ್ ಇದೆ ಸರ್. ಬಟ್ ಕೆಲವು ಕಸ್ಟಮರ್ಸ್ಗೆ ಬಜೆಟ್ ಇರಲ್ಲ ಸರ್, ಬಟ್ ಲೋನ್ ಅಲ್ಲಿ ಅಂತ ಹೋಗ್ತಾರೆ ಸರ್. ಲೋನ್ ಎಲ್ಲ ಹೆಂಗೆ ಸರ್? ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ನಿಮಗೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿರೋ ಯಾವುದಕ್ಕೂ ಲೋನ್ ಆಗಲ್ಲ ಅಂತ ಹೇಳಲ್ಲ. ಓಕೆ, 2012 ಮೇಗಡೆ ಯಾರೇ ಆಗಲಿ ಯಾವುದೇ ಗಾಡಿ ನೋಡಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿರೋ ಖಂಡಿತಲ್ಲೂ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಸುಮಾರು ಪ್ರೊಫೈಲ್ಸ್ ತುಂಬಾ ಕ್ಲಾಸ್ ಆಗಿದೆ. 90 to 100% ಲೋನ್ ಸಹ ನಾನು ಮಾಡ್ಕೊಡೋ ಚಾನ್ಸಸ್ ಇದೆ. ಓಕೆ, ಎಲ್ಲ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸರ್ ಲೋನು ಬೇರೆ ಬೆಂಗಳೂರು ಮಾತ್ರ ಥ್ರೂಔಟ್ ಕರ್ನಾಟಕ ಸರ್? ಆಲ್ ಓವರ್ ಕರ್ನಾಟಕ ಸರ್. 2013 ಮೇಗಡೆ ಗಾಡಿ ತಗೊಂಡ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. 2012 ಮೇಲೆ ತಗೊಂಡ್ರೆ ಬರೀ ಬೆಂಗಳೂರಿಂದ ಸುತ್ತಮುತ್ತ ಮಾಡ್ಕೊಡ್ತೀನಿ. ಆಮೇಲೆ ನಿಮಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಯಾವತ್ತೂ ಒಂದು ಬೆನಿಫಿಟ್ ಇರುತ್ತೆ. ಯಾವುದೇ ರೀತಿ ಆರ್ಟಿಒ ಚಾರ್ಜಸ್ ಅಲ್ಲಿ ಕಮಿಷನ್ ಅಲ್ಲಿ 0 ಅಡಿಷನಲ್ ಚಾರ್ಜಸ್. ₹1 ಅಡಿಷನಲ್ ಚಾರ್ಜಸ್ ತಗೊಳ್ಳಲ್ಲ. ಗಾಡಿ ಡೆಲಿವರಿ ತಗೊಂಡ್ರೆ ಗಾಡಿ ಪೇಮೆಂಟ್ ಮಾಡಿ ಗಾಡಿ ಡೆಲಿವರಿ ತಗೊಂಡು ಹೋಗ್ತಾ ಇರ್ಬೋದು. ಗಾಡಿ ಡೆಲಿವರಿ ಕೊಡ್ಬೇಕಾದ್ರೆ ಪ್ರತಿ ಒಂದು ಗಾಡಿಗೂ ಇಂಜಿನ್ ಆಯಿಲ್, ಕೂಲೆಂಟ್ ಆಯಿಲ್, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿ ಕೊಡ್ತೀವಿ. ಓಕೆ, ಹಂಗಾದ್ರೆ ತಗೊಂಡ ಮೇಲೆ ಒಂದು 10,000 ಕಿಲೋಮೀಟರ್ ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ಓಡಾಡ್ಕೋಬಹುದು. ಯಾಕಂದ್ರೆ ಶೋರೂಮ್ ಇಂದ ಕೊಡೋ ಗಾಡಿಗಳಿಗೆ 20,000 ಕಿಲೋಮೀಟರ್ ವಾರಂಟಿ ಕೊಡ್ತಾರೆ ಹೊಸ ಗಾಡಿಗಳಿಗೆ. ನಾವು ಸೆಕೆಂಡ್ ಹ್ಯಾಂಡ್ ಗಾಡಿಗೆ ನಾವು 6,000 ಕಿಲೋಮೀಟರ್ 10,000 ಕಿಲೋಮೀಟರ್ ಜನರಲ್ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ನೀವು 2 ಲಕ್ಷಕ್ಕಿಂತ ಮೇಲ್ಪಟ್ಟ ನೀವು ಯಾವ್ದೇ ಗಾಡಿ ತಗೊಂಡ್ರು 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ಕಂಪ್ಲೀಟ್ ವಾರಂಟಿ ಕೊಡ್ತೀವಿ. ಏನ್ ಸರ್, ಯಾರು ಕೊಡಲ್ಲ ಸರ್? ತಗೊಳ್ಳಿ ಸರ್. ಓಕೆ ನೋಡಿ, 2 ಲಕ್ಷದ ಮೇಲೆ ಯಾವ್ದೇ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ 6 ಮಂತ್ಸ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೂಡ ಸಿಗುತ್ತೆ. ಸೊ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್ ಫ್ರೆಂಡ್ಸ್ ಕ್ಲಬ್ ಸರ್ ನಾಗರಬಾವಿಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ಯಾರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ. ಆಲ್ಮೋಸ್ಟ್ ಕನ್ನಡದಲ್ಲಿ ಒಂದು 70 to 80% ಜನಕ್ಕೆ ಗೊತ್ತು. ಇನ್ನು 20% ಜನಕ್ಕೆ ಗೊತ್ತಿರಲ್ಲ. ನಿಮಗೆ ಲೊಕೇಶನ್ ಗೊತ್ತಾಗಲ್ಲ ಅಂದ್ರೆ ಗೂಗಲ್ ಅಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಂತ ಸರ್ಫ್ ಮಾಡಿ ಸಾಕು. ಅಥವಾ ಮೇಲ್ ಕಾಣ್ತಿರ್ತಕ್ಕಂಥ ನಂಬರ್ಗೆ ಒಂದೇ ಒಂದು ಮೆಸೇಜ್ ಕಳಿಸಿ, ನಿಮಗೆ ವಾಟ್ಸಪ್ ಲೊಕೇಶನ್ ಹಾಗೂ ಕ್ಯಾಟ್ಲಾಗ್ ಬರುತ್ತೆ. ಕ್ಯಾಟ್ಲಾಗ್ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗಾಡಿಯ ಡೀಟೇಲ್ಸ್, ಫೋಟೋಸ್, ಪ್ರೈಸಿಂಗ್ಸ್ ಪ್ರತಿಯೊಂದು ಇರುತ್ತೆ. ಪದೇ ಹೇಳ್ತೀನಿ, ಅದರಲ್ಲಿರೋದು ಕೋಟಿಂಗ್ ಪ್ರೈಸು. ನಿಮ್ಗೆ ಏನು ಫೈನಲ್ ಪ್ರೈಸ್ ಆಗುತ್ತೆ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋದಲ್ಲಿ ಏನು ಪ್ರೈಸ್ ಇರುತ್ತೆ ಅದನ್ನ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಸೊ ನೋಡಿ ವಿಡಿಯೋದಲ್ಲಿ ಏನಾಗಿರುತ್ತೆ ಫೈನಲ್ ಪ್ರೈಸು. ಸೊ ಕ್ಯಾಟಲಾಗ್ ಅಲ್ಲಿ ಏನಿರುತ್ತೋ ಅದು ನಿಮಗೆ ಜಸ್ಟ್ ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಒಂದ್ಸತಿ ವಿಸಿಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಗಾಡಿ ಫುಲ್ ಕ್ಲೀನ್ ಆಗಿ ವಿಸಿಟ್ ಮಾಡ್ಬಿಟ್ಟು ನೋಡ್ಬಿಟ್ಟು ಸೊ ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ಅಂತ ಹೇಳ್ಬೋದು. ಸೊ ಈಗ ತಡ ಮಾಡೋದು ಬೇಡ ಸರ್, ಎಲ್ಲ ಬೇಕು ಡೀಟೇಲ್ಸ್ ನೋಡೋಣ ಬನ್ನಿ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ಎಲ್ಲ ಬೇಕು ಡೀಟೇಲ್ಸ್ ನೋಡೋಣ. ಸರ್ ಮೊದಲನೇ ಗಾಡಿ ಒಂದು ಆಲ್ಟೋ ಇದೆಯಲ್ಲ ಸರ್? ಸರ್ ಆಲ್ಟೋ ಬಂದು 2005 ಮಾಡಲಾಗಿರುತ್ತೆ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಜೊತೆಗೆ ಆರ್ಟಿಒ ಚಾರ್ಜ್ ಕಮಿಷನ್ ಯಾವುದೇ ರೀತಿ ₹1 ತಗೊಳ್ಳಲ್ಲ. ಪ್ರೈಸಿಂಗ್ ಐತ್ರ 95,000 ರೂಪಾಯಿ ಗಾಡಿ ಕೊಡ್ತೀನಿ. 95,000ಕ್ಕೆ ಬರೀ 95,000 ರೂಪಾಯಿಗೆ 2005 ಮಾಡಿ ಆಲ್ಟೋ ಕೊಡ್ತೀನಿ ತಗೊಳ್ಳಿ. ಓಕೆ ನೋಡಿ, ಜಸ್ಟ್ 95,000ಕ್ಕೆ ನಿಮ್ಗೆ ಒಂದು ಆಲ್ಟೋ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ಅದೇ ತರ ಚಾನ್ಸ್ ಬನ್ನಿ, ವರ್ಣ ಇದೆ ನೋಡಿ. ಓಕೆ, ಏನ್ ಸರ್ ಅದ್ರ ಡೀಟೇಲ್ಸ್? ಸರ್ ವರ್ಣ ಬಂದು 2008 ಮಾಡಲಿ ಸರ್. ಗಾಡಿ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ. ಇದು ಪೆಟ್ರೋಲ್ ವೇರಿಯಂಟ್. ಇದನ್ನ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಸರ್. ಬರೀ 1,79,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 79ಕ್ಕೆ ಬರೀ 1,79,000 ರೂಪಾಯಿಗೆ ಸಿಡಾನ್ ವೆಹಿಕಲ್ ವರ್ಣ ಕೊಡ್ತೀನಿ. ಓಕೆ ನೋಡಿ, ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಗೆಟ್ಸ್ ಇದೆ ಸರ್. ಸರ್ ಗೆಟ್ಸ್ 2007 ಮಾಡಲಾಗಿರುತ್ತೆ ಪೆಟ್ರೋಲ್ ವೇರಿಯಂಟ್. ಬರೀ 1,59,000 ರೂಪಾಯಿ ಗಾಡಿ ಕೊಡ್ತೀನಿ. 1,59,000ಕ್ಕೆ ಒಂದು ಹುಂಡೈ ಗೆಟ್ಸ್ ಪೆಟ್ರೋಲ್ ವೇರಿಯಂಟ್ ಖಂಡಿತ ಕೊಡ್ತೀನಿ ಬನ್ನಿ ಸರ್. ಓಕೆ, ಸೊ ಹಾಗೆ ಒಂದು ಚವರ್ಲೆಟ್ ಸ್ಪಾರ್ಕ್ ಇದೆ ಸರ್. ಸರ್ ಈ ಚವರ್ಲೆಟ್ ಸ್ಪಾರ್ಕ್ ಬಂದು 2008 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ. ಗಾಡಿ ಬೆಲೆ ಅಷ್ಟೇ ಬರೀ 90,000 ರೂಪಾಯಿ. 95,000ಕ್ಕೆ ಬರೀ 90,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ. ಓಕೆ, ಜಸ್ಟ್ 90,000ಕ್ಕೆ ಒಂದು ಚವರ್ಲೆಟ್ ಸ್ಪಾರ್ಕ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಒಂದು XUV 500 ಇದೆ ಸರ್. XUV 500 2013 ಮಾಡಲು ಸರ್. ಗಾಡಿ ಬೆಲೆನೂ ಅಷ್ಟೇ ಶಾಕಿಂಗ್ ಆಗಿ ಕೊಡ್ತೀನಿ.
4,80,000 ಗಾಡಿ ಕೊಡ್ತೀನಿ ಸರ್. 4,80,000 ಬರೀ 4,80 ಕೊಡ್ತೀನಿ ಬನ್ನಿ ಸರ್. ಸರ್ 13-12 ಮಾಡಲು ಸಿಗಲ್ಲ ಸರ್. ಕೊಡ್ತೀನಿ ಬನ್ನಿ 13 ಮಾಡಲ್ ನಾನು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕ್ಯಾಮ್ರಿ ಇದೆ ಸರ್, ಟೊಯೋಟಾ ಕ್ಯಾಮ್ರಿ ಸೆಕೆಂಡ್ ಓನರ್ 2007 ಮಾಡಲು. ಓಕೆ, ಬರೀ 1,75,000 ಗಾಡಿ ಕೊಡ್ತೀನಿ. 1,75,000ಕ್ಕೆ ಒಂದು ಟೊಯೋಟಾ ಕ್ಯಾಮರಾ ಸಿಗ್ತಾ ಇದೆ. ಸೊ ಬೆಸ್ಟ್ ಡೀಲ್ ಅಲ್ಲಿ ತಗೊಂಡ್ಬೋದು ಗಾಡಿ. ಸೊ ಹಾಗೆ ಒಂದು ಟಾಟಾ ಗಾಡಿ, ಒಂದು ಇಂಡಿಕಾ ವಿಸ್ತಾ ಇದೆ ಸರ್. ಸರ್ ಇಂಡಿಕಾ ವಿಸ್ತಾ ಪೆಟ್ರೋಲ್ ಇಂಜಿನ್, ಬರೀ 37,000 ಓಡಿರ್ತಕ್ಕಂಥ ಗಾಡಿ, 2010 ಮಾಡಲಿ ಸರ್. ಓಕೆ, ಗಾಡಿ ಬೆಲೆನೂ ಅಷ್ಟೇ ಸರ್, ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಬರೀ 1,60,000 ಗಾಡಿ ಕೊಡ್ತೀನಿ. 1,60,000ಕ್ಕೆ ನೀವು ಒಂದು ಟಾಟಾ ಇಂಡಿಕಾ ವಿಸ್ತಾ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್, ಪೆಟ್ರೋಲ್ ಇಂಜಿನ್ 37,000 ಜಿನೇ ನೋಡಿರ್ತಕ್ಕಂಥ ಗಾಡಿ. ಓಕೆ, ಸೊ ಸ್ವಿಫ್ಟ್ ಸರ್ ಡಿಮ್ಯಾಂಡೆಡ್ ಗಾಡಿ, ಡೀಸೆಲ್ ಗಾಡಿ ನಿಂತಿದೆ ಸರ್. ಸರ್ 2012 ಮಾಡಲ್ ಆಗಿರುತ್ತೆ ಸರ್, ಡೀಸೆಲ್ ಇಂಜಿನ್ ಗಾಡಿ, ವಿಡಿಐ ವೇರಿಯಂಟ್, ಬೆಲೆ ಬರೀ 3,30,000 ಅಷ್ಟೇ. 3,30,000ಕ್ಕೆ ಡೀಸೆಲ್ ಗಾಡಿ, 3,30,000 ಕೊಡ್ತೀನಿ ತಗೊಳ್ಳಿ ಸರ್. ಓಕೆ, ಒಂದು 3,30,000ಕ್ಕೆ ಒಂದು ಡೀಸೆಲ್ ಸ್ವಿಫ್ಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಟೊಯೋಟಾ ಇನ್ನೋವಾ ಇದೆಯಲ್ಲ ಸರ್. ಸರ್ ಟೊಯೋಟಾ ಇನೋವಾ 2005 ಮಾಡಲು, ವಿ ವೇರಿಯಂಟ್, ಟಾಪ್ ಅಂಡ್ ವೆಹಿಕಲ್, ಓಕೆ, 7 ಸೀಟರ್ ವೆಹಿಕಲ್ ವಿತ್ ಬ್ಯಾಕ್ ವೀಲ್ ಟೈರ್ ಸಮೇತ ಬರುತ್ತೆ. ಗಾಡಿ ಬೆಲೆ ಬರೀ 3,89,000 ಅಷ್ಟೇ ಸರ್. 3,89,000ಕ್ಕೆ 3,89,000 7 ಸೀಟರ್ ಸಿಡಾನ್ ಕೊಡ್ತೀನಿ ತಗೊಳ್ಳಿ. ಓಕೆ, 3,89,000ಕ್ಕೆ ನಿಮಗೆ ಒಂದು 7 ಸೀಟರ್ ಗಾಡಿ ಚಾನ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದ್ಬಿಡಿ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ರೆ, ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ. ಜಸ್ಟ್ ಡೀಸೆಲ್ ಹಾಕೊಂಡು ನೋಡ್ಸ್ಬೇಕಲ್ಲ ಸರ್? ಹೌದು ಸರ್, ಖಂಡಿತ. ಓಕೆ, ನೆಕ್ಸ್ಟ್ ಯಾವ್ದು ಸರ್? ಸರ್ ಹುಂಡೈ ಅಸೆಂಟ್ ಇದೆ ನೋಡಿ, 2006 ಮಾಡಲು ಸರ್, ಸಿಂಗಲ್ ಓನರ್ ಗಾಡಿ, GLS ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, AC ಪವರ್ 4 ಪವರ್ ವಿಂಡೋ ಸಮೇತ ಬರುತ್ತೆ. 1,29,000 ಗಾಡಿ ಕೊಡ್ತೀನಿ. 1,29,000ಕ್ಕೆ 1,29,000 ಅಸೆಂಟ್. 1,25,000 ಆಗಲ್ಲ ಸರ್? ಗಾಡಿ ಬರೀ 1,29,000 ಅಷ್ಟೇ. 25,000ಕ್ಕೆ ಆಗಲ್ಲ? ಆಯ್ತು ತಗೊಳ್ಳಿ ಸರ್, ಕೊಡ್ತೀನಿ ತಗೊಳ್ಳಿ. 1,25,000 ಫೈನಲ್. ಓಕೆ, ಸೊ ಈ ಫೋರ್ಡ್ ಫಿಯೆಸ್ಟಾ ಸರ್? ಸರ್ ಫೋರ್ಡ್ ಫಿಯೆಸ್ಟಾ 2010 ಮಾಡಲು, ಗಾಡಿ ಬಂದ್ಬಿಟ್ಟು ತುಂಬಾ ಕ್ಲಾಸ್ ಆಗಿದೆ, ಡೀಸೆಲ್ ಇಂಜಿನ್, 1,50,000 ಲಕ್ಷ ಗಾಡಿ ಕೊಡ್ತೀನಿ. 1,50,000 ಲಕ್ಷಕ್ಕೆ 10 ಮಾಡಲ್ಗಳು ಫಿಯೆಸ್ಟಾ, 10 ಮಾಡಲ್ ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ. ಏನ್ ಸರ್ ಮಾರ್ಕೆಟ್ ಎರಡು ಕಲ್ಲಿ ಹೇಳ್ತಾರಲ್ಲ ಸರ್? ಬನ್ನಿ ನಾನು ಕೊಡ್ತೀನಿ. 1,50,000 ಅಷ್ಟೇ, ಅದಕ್ಕೂ 1,000 ಕಮ್ಮಿ, 1,49,000 ಕೊಡ್ತೀನಿ ತಗೊಳ್ಳಿ. ಓಕೆ, ಸೊ ಹಾಗೆ ಒಂದು ಫಿಯೆಟ್ ಪುಂಟೋ ಇದೆ ಸರ್. ಫಿಯೆಟ್ ಪುಂಟೋ ಇದೆ ಸರ್, 2 ಗಾಡಿ ಇದೆ, 2011 ಮಾಡಲು, ಪೆಟ್ರೋಲ್ ಇಂಜಿನ್ ಇರುತ್ತೆ, ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ, 1,49,000 ಅಷ್ಟೇ. ಫಿಯೆಟ್ ಪುಂಟೋ ಯಾವ್ದೇ ತಗೊಂಡ್ರೆ 1,49,000. 1,49,000 ಅಷ್ಟೇ ಸರ್. ಓಕೆ, ಒಂದು ಹೋಂಡಾ ಫಿಯೆಟ್ ಪುಂಟೋ ಇನ್ನೊಂದಿದೆ ಸರ್. ಸರ್ ಈ ಫಿಯೆಟ್ ಪುಂಟೋ ಬಂದು 2012 ಮಾಡಲು, ಡೀಸೆಲ್ ಇಂಜಿನ್ ಆಗಿರುತ್ತೆ. ಓಕೆ, ಈ ಡೀಸೆಲ್ ಇಂಜಿನ್ ಗಾಡಿ ಎಮೋಷನ್ ಪ್ಯಾಕ್, ಬರೀ 1,70,000 ಗಾಡಿ ನಿಮ್ದಾಗಿಸ್ಕೊಳ್ಳಿ. 1,79,000ಕ್ಕೆ 70,000 ಅಷ್ಟೇ, 1,70,000. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಸರ್. ಸರ್ ಸ್ಯಾಂಟ್ರಾ 2009 ಮಾಡಲು, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಗಾಡಿ ಸರ್. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 1,35,000 ಗಾಡಿ ಕೊಡ್ತೀನಿ. 1,35,000ಕ್ಕೆ ಒಂದು ಸ್ಯಾಂಟ್ರೋ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಒಂದು ಆಲ್ಟೋ 800 ಇದೆ ಸರ್. ಆಲ್ಟೋ 800 2014 ಮಾಡಲು, ಚಾನ್ಸ್ ಪ್ರೈಸ್ 1,99,000 ಆಲ್ರೆಡಿ ಬುಕ್ ಆಗಿದೆ, ಬನ್ನಿ ಸರ್. ಮತ್ತೆ ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡ್ಬಿಟ್ಟಿದ್ರಲ್ಲ ಸರ್? ಇವಾಗ ಬುಕ್ ಮಾಡಿದ್ರೆ ಕಸ್ಟಮರ್ ಇನ್ನೇನು ಡೆಲಿವರಿಗೆ ಬರ್ತಾವ್ರೆ, ಬನ್ನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಹುಂಡೈ ಗೆಟ್ಸ್ ಇನ್ನೊಂದಿದೆ ಸರ್. ಹುಂಡೈ ಗೆಟ್ಸ್ 2009 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 1,49,000 ಗಾಡಿ ಕೊಡ್ತೀನಿ. ಓಕೆ, 1,49,000ಕ್ಕೆ ಇನ್ನೊಂದು ಹುಂಡೈ ಗೆಟ್ಸ್ ಸಿಗ್ತಾ ಇದೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಗಾಡಿಲಿ. ಸಿಂಗಲ್ ಓನರ್ ಗಾಡಿ ಸರ್, ಅದನ್ನು ಸಿಂಗಲ್ ಓನರ್ ಗಾಡಿ, ಚಾನ್ಸ್ ಅಲ್ಲಿ ತಗೊಂಡೋಗಿ. ಸೊ ಹಾಗೆ ನೆಕ್ಸ್ಟ್ ಒಂದು ಇಂಡಿಕಾ ವಿಸ್ತಾ ಇನ್ನೊಂದಿದೆ ಸರ್. ಸರ್ ಇಂಡಿಕಾ ವಿಸ್ತಾ ಡೀಸೆಲ್ ಇಂಜಿನ್, 2011 ಮಾಡಲು, ಬರೀ 1,80,000 ಅಷ್ಟೇ. ಓಕೆ, 1,80,000ಕ್ಕೆ ನಿಮ್ಗೊಂದು ಕ್ವಾರ್ಟರ್ ಜೆಟ್ ಇಂಜಿನ್ ಒಂದು ಇಂಡಿಕಾ ವಿಸ್ತಾ ಸಿಗುತ್ತೆ. ಸೊ ಫ್ಯಾಬಿಯಾ ಇದೆ ಸರ್. ಸ್ಕೋಡಾ ಫ್ಯಾಬಿಯಾ 2008 ಮಾಡಲು, ಪೆಟ್ರೋಲ್ ಇಂಜಿನ್ ಸರ್, 1,80,000 ಗಾಡಿ ಕೊಡ್ತೀನಿ. ಓಕೆ, 1,80,000ಕ್ಕೆ ಒಂದು ಫಾರ್ಡ್ ಸ್ಕೋಡಾ ಫ್ಯಾಬಿಯಾ. ಸೊ ಹಾಗೆ ಇಂಡಿಕಾ ಸರ್, ಡಿಮ್ಯಾಂಡೆಡ್ ಗಾಡಿ ಇದು ಸರ್. ಇಂಡಿಕಾ ಡೀಸೆಲ್ ಇಂಜಿನ್ ಸರ್, 2010 ಮಾಡಲು, ಸಿಂಗಲ್ ಓನರ್, 90,000 ಗಾಡಿ ಕೊಡ್ತೀನಿ ಸರ್. 90,000ಕ್ಕೆ ನಿಮ್ಗೆ ಒಂದು ಇಂಡಿಕಾ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಈ ಗಾಡಿ ಬುಕ್ ಆಗಿದೆ, ಬನ್ನಿ ಸರ್. ಸಾಯೋನ್ ಚವಲೆ ಬೀಟ್ ಇದೆ ಸರ್. 2011 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್, 1,80,000 ಆಸ್ ಇಟ್ ಇಸ್ ಕಂಡೀಷನ್. ಓಕೆ, ಆಸ್ ಇಟ್ ಇಸ್ ಕಂಡೀಷನ್ 1,80,000ಕ್ಕೆ ನಿಮ್ಗೊಂದು ಚವಲೆ ಬೀಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚವರ್ಲೆಟ್ ಸೇಲ್ ಸರ್, ಡೀಸೆಲ್ ಇಂಜಿನ್, 2013 ಮಾಡಲು, ಗಾಡಿ ಬಂದು ಸೆಕೆಂಡ್ ಓನರ್ ಇರುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. 2013 ಮಾಡಲು, ಬರೀ 1,99,000 ಗಾಡಿ ಕೊಡ್ತೀನಿ ಸರ್. ಓಕೆ, 1,99,000ಕ್ಕೆ ನಿಮ್ಗೆ ಒಂದು ಡೀಸೆಲ್ ಗಾಡಿ ಚವಲೆ ಸೇಲ್ ಸಿಗುತ್ತೆ. ಅದು 2013 ಮಾಡಲು, ಅದನ್ನು ಒಳ್ಳೆ ಚಾನ್ಸ್ ಅಲ್ಲಿ ತಗೊಂಡು 13 ಮಾಡಲ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ ಗಾಡಿಗೆ. ಹಾಗೆ ಒಂದು ಹಾಟ್ ಕೇಕ್ ಗಾಡಿ, ಒಂದು ಹುಂಡೈ ಅಸೆಂಟ್ ಇದೆ ಸರ್. 2009 ಮಾಡಲು ಸರ್, ಸಿಂಗಲ್ ಓನರ್ ಗಾಡಿ, ಬರೀ 1,80,000 ಗಾಡಿ ಕೊಡ್ತೀನಿ ತಾಳಿ. ಓಕೆ, 1,80,000ಕ್ಕೆ ಸಿಂಗಲ್ ಓನರ್ ಗಾಡಿ, ಒಂದು ಹುಂಡೈ ಅಸೆಂಟ್ ಸಿಗುತ್ತೆ. ಸೊ ಹಾಗೆ ಒಂದು ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ 2017 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್, ಬರೀ 6,30,000 ಅಷ್ಟೇ.
ಓಕೆ 6,30,000ಕ್ಕೆ ಒಂದು ಹೋಂಡಾ ಸಿಟಿ 2017 ಮಾಡಲ್ ಗಾಡಿ. ಹೌದು ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಟಾಟಾ ಇಂಡಿಕಾ ವಿಸ್ತಾ ಆದ್ರೆ ಸರ್ ಟಾಟಾ ಜಸ್ಟ್ ಇದು ಟಾಟಾ ಜಸ್ಟ್ ಲೇಟೆಸ್ಟ್ 2016 ಮಾಡಲ್ ಸಿಂಗಲ್ ಓನರ್ ಆಗಿರುತ್ತೆ. ಬೆಲೆ ಬಂದು ಬರೀ 4,20,000 ಅಷ್ಟೇ ಸರ್. 4,20,000ಕ್ಕೆ ಟಾಟಾ ಜಸ್ಟ್ ಗಾಡಿ. ಜಸ್ಟ್ ಗಾಡಿ ಕೊಡ್ತೀನಿ ಬನ್ನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ಟಿಯಾಗೋ ಇದೆ. ಟಾಟಾ ಟಿಗಾರೋ 2020 ಮಾಡಲ್ ಸರ್. ಓಕೆ ಸೆಕೆಂಡ್ ಓನರ್ ಇರುತ್ತೆ. 90,000 ಜಿನೈನ್ ಶೋರೂಮ್ ಇಷ್ಟೇ ಓಡಿರೋದು. ಗಾಡಿ ಸನ್ ರೂಫ್ ಸಮೇತ ಬರುತ್ತೆ. ಬರೀ 5,40,000 ಗಾಡಿ ಕೊಡ್ತೀನಿ ತಗೊಳ್ಳಿ. ಸನ್ ರೂಫ್ ಇರೋ ಗಾಡಿ ಎಷ್ಟಕ್ಕೆ ಸರ್? 5,40,000 ಅಷ್ಟೇ ಸರ್. ಓಕೆ ನೋಡಿ 5,40,000ಕ್ಕೆ ನಿಮ್ಗೆ ಒಂದು ಸನ್ ರೂಫ್ ಇರೋ ಗಾಡಿ ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ ಸರ್. ಡೀಟೇಲ್ಸ್ ಸರ್. ಸರ್ ವೋಲ್ಕ್ಸ್ ವ್ಯಾಗನ್ ವೆಂಟೋ 2015 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಇಂಜಿನ್ ಹೈ ಲೈನ್. ಓಕೆ ಬೆಲೆ ಬರೀ 4,80,000 ಅಷ್ಟೇ ಸರ್. ಓಕೆ ಒಂದು 14 ಮಾಡಲ್ ಸಿಗಲ್ಲ, ಒಂದು 15 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ ತಗೊಳ್ಳಿ. ಓಕೆ ಸೊ ಬೆಸ್ಟ್ ಡೀಲ್ ಅಲ್ಲಿ ತಗೊಳ್ಬಹುದು ವೋಕ್ಸ್ ವ್ಯಾಗನ್ ವೆಂಟೋ, ಅದು ಪೆಟ್ರೋಲ್ ಹೈ ಲೈನ್ ಟಾಪ್ ಅಂಡ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ. ಇದು ಡೀಟೇಲ್ಸ್ ಸರ್. ಸರ್ i20 2018 ಮಾಡಲು ಆಸ್ಟಾ ವೇರಿಯಂಟ್ ಸರ್. ಪೆಟ್ರೋಲ್ ಇಂಜಿನ್ ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಬರೀ 70,000 ಕಿಲೋಮೀಟರ್ ಓಡಿರ್ತಕ್ಕಂಥದ್ದು ಜಿನೈನು ಗಾಡಿ. ಬೆಲೆನೂ ಅಷ್ಟೇ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. 6,30,000 ಗಾಡಿ ಕೊಡ್ತೀನಿ ಸರ್. ಓಕೆ 6,30,000ಕ್ಕೆ ನಿಮ್ಗೆ ಒಂದು i20 ಆಸ್ಟಾ ಟಾಪ್ ಅಂಡ್ ವೇರಿಯಂಟ್, ಅದು 2018 ಮಾಡಲ್ ಗಾಡಿ ಪೆಟ್ರೋಲ್. ಖಂಡಿತ ಸರ್. ಓಕೆ ಸೊ ಹಾಗೆ ರಿಡ್ಜ್ ಇದೆ ಸರ್. ಸರ್ ರಿಟ್ಸ್ 2009 ಮಾಡಲ್ ಡೀಸೆಲ್ ಇಂಜಿನ್ ಸರ್. ಬರೀ 2,70,000 ಗಾಡಿ ಕೊಡ್ತೀನಿ ಸರ್. ಓಕೆ ಡೀಸೆಲ್ ಇಂಜಿನ್ ಗಾಡಿ. ಹೌದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಬಂದು 2010 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ ಸರ್. ಸೆಕೆಂಡ್ ಓನರ್ ಬರೀ 2,10,000 ಕೊಡ್ತೀನಿ. ಓಕೆ 2,10,000ಕ್ಕೆ ನಿಮ್ಗೆ ಒಂದು ವ್ಯಾಗನರ್, ಅದು ಪೆಟ್ರೋಲ್ VXI ಅಲ್ಲ ಸರ್ ಅದು? ಹೌದು. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಗೆಟ್ಸ್ ಇನ್ನೊಂದಿದೆ ಸರ್. ಸರ್ ಹುಂಡೈ ಗೆಟ್ಸ್ GVS 2008 ಮಾಡಲ್ ಡೀಸೆಲ್ ಇಂಜಿನ್ ಗಾಡಿ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. 1,60,000 ಗಾಡಿ ಕೊಡ್ತೀನಿ ಸರ್. 1,60,000ಕ್ಕೆ ನಿಮಗೆ ಒಂದು ಡೀಸೆಲ್ ಗಾಡಿ, ಒಂದು ಹುಂಡೈ ಗೆಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಚವರ್ಲೆ ಸ್ಪಾರ್ಕ್ ಇದೆ ಸರ್. ಸರ್ ಚವರ್ಲೆಟ್ ಸ್ಪಾರ್ಕ್ 2008 ಮಾಡಲು ಇದನ್ನ ಬರೀ 90,000 ಗಾಡಿ ಕೊಡ್ತೀನಿ ಸರ್. 95,000ಕ್ಕೆ ಒಂದು ಗಾಡಿ. 90,000 ಅಷ್ಟೇ ಸರ್ ಕೊಡ್ತೀನಿ ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಿಸ್ಟುಬಿಷಿ ಔಟ್ಲ್ಯಾಂಡರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಔಟ್ಲ್ಯಾಂಡರ್ 2010 ಮಾಡಲು 4x4 ವೇರಿಯಂಟ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಒಳ್ಳೆ SUV ಕೊಡ್ತೀನಿ. ಬರೀ 3 ಲಕ್ಷ ಅಷ್ಟೇ ಸರ್. 2,99,000 ಕೊಡ್ತೀನಿ ತಗೊಳ್ಳಿ. ಓಕೆ 2,90,000ಕ್ಕೆ ಒಂದು ಔಟ್ಲ್ಯಾಂಡರ್ ಗಾಡಿ. ಹೌದು. ಅದು ಮಿಸ್ಟುಬಿಷಿ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ಅಂತಾನೆ ಹೇಳ್ಬೋದು ಗಾಡಿಲಿ. ಹೌದು. ಸೊ ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು i20 ಇದೆಯಲ್ಲ ಸರ್. ಸರ್ ಈ i20 ಬಂದ್ಬಿಟ್ಟು 2011 ಮಾಡಲು ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ ಗಾಡಿ ಕ್ಲಾಸ್ ಕಂಡೀಷನ್ ಸೆಕೆಂಡ್ ಓನರ್ ಗಾಡಿ. ₹1 ಖರ್ಚು ಮಾಡ್ಕೊಳಂಗಿಲ್ಲ. ಗಾಡಿ ಅಷ್ಟು ಚೆನ್ನಾಗಿದೆ. 2,99,000 2,89,000 ಫೈನಲ್ ಮಾಡ್ಕೊಡ್ತೀನಿ ತಗೊಳ್ಳಿ ಸರ್. ಓಕೆ 2,99ಕ್ಕೆ 11 ಮಾಡಲು ಮ್ಯಾಗ್ನಾ ವೇರಿಯಂಟ್ ಒಂದು i20 ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಸರ್ ಪೋಲೋ ಇದೆ ನೋಡಿ ಇಲ್ಲಿ. ಪೋಲೋ ಒಂದು 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಓಕೆ ಕಂಪ್ಲೀಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಬರೀ 4,30,000 ಗಾಡಿ ಕೊಡ್ತೀನಿ ಸರ್. ಓಕೆ 4,30,000ಕ್ಕೆ ನಿಮಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ ಹೈಲೆಂಡ್ ಟಾಪ್ ಅಂಡ್ ವೇರಿಯಂಟ್. ಸೊ ಹಾಗೆ ರೆನಾಲ್ಟ್ ಕ್ವಿಡ್ ಸರ್. ಸರ್ ರೆನಾಲ್ಟ್ ಕ್ವಿಡ್ RXT ಆಪ್ಷನಲ್ 1 ಲೀಟರ್ ಇಂಜಿನ್ 2018 ಮಾಡಲು ಸಿಂಗಲ್ ಓನರ್ ಇರುತ್ತೆ ಗಾಡಿ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಬರೀ 2,99,000 ಗಾಡಿ ಕೊಡ್ತೀನಿ. ಓಕೆ 19 ಮಾಡಲ್ ಗಾಡಿ ಅಲ್ಲ ಸರ್? 18 ಮಾಡಲ್ ಗಾಡಿ ನಿಮ್ಗೆ 2,99,000ಕ್ಕೆ ಸಿಗ್ತಾ ಇದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಟಾಟಾ ಇಂಡಿಗೋ ಇದೆ ಸರ್. ಸರ್ ಇಂಡಿಗೋ GLS ವೇರಿಯಂಟ್ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಬರೀ 1,70,000 ಗಾಡಿ ಕೊಡ್ತೀನಿ. ಓಕೆ 1,70,000ಕ್ಕೆ ನಿಮ್ಗೆ ಒಂದು ಟಾಟಾ ಇಂಡಿಗೋ ಸಿಗುತ್ತೆ ನಿಮ್ಗೆ ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲೋಗಾನ್ ಇದೆ ಸರ್. ಸರ್ 2 ಲೋಗಾನ್ ಇದೆ. 2 ಪೆಟ್ರೋಲ್ ಇಂಜಿನ್ 2008 ಮಾಡಲು 2 ಸೆಕೆಂಡ್ ಓನರ್. 2ರಲ್ಲಿ ಯಾವ್ದಾರು ತಗೊಳ್ಳಿ ₹90,000 ಅಷ್ಟೇ. ಓಕೆ ಲೋಗಾನ್ ಯಾವ್ದು ತಗೊಂಡ್ರು ₹90,000 ಅಷ್ಟೇ ಸರ್. ಓಕೆ ಸೊ ಇನ್ನೊಂದಿದೆ ಸರ್. ಸರ್ ವೆರಿಟೋ ಬಂದು 2013 ಮಾಡಲು ಬರೀ 2,20,000 ಗಾಡಿ ಕೊಡ್ತೀನಿ ಸರ್. 2,20,000ಗೆ ವೆರಿಟೋ ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ. ಡೀಸೆಲ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಜಾಜ್ ಇದೆ. ಒಂಥರ ಯೂನಿಕ್ ಕಲರ್ ಅಂತ ಹೇಳ್ಬೋದು, ಡಿಮ್ಯಾಂಡೆಡ್ ಕಲರ್ ಅಂತ ಹೇಳ್ಬೋದು. ಇದ್ರ ಡೀಟೇಲ್ಸ್ ಸರ್ ಹೋಂಡಾ ಜಾಜ್ VMT ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ 2009 ಮಾಡಲು ಸೆಕೆಂಡ್ ಓನರ್. ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇರುತ್ತೆ. ಗಾಡಿ ಬೆಲೆ ಬಂದು ಬರೀ 1,90,000 ಫೈನಲ್ ಕೊಡ್ತೀನಿ ಸರ್. ಓಕೆ 1,90,000ಕ್ಕೆ ನಿಮ್ಗೊಂದು ಹೋಂಡಾ ಜಾಜ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಒಂದು ಎಸ್ಟಾರ್ ಇದೆ VXI ವೇರಿಯಂಟ್. ಏನ್ ಸರ್ ಇದು ಡೀಟೇಲ್ಸ್? ಹೌದು ಸರ್ ಇದು ಎಸ್ಟಾರ್ VXI ವೇರಿಯಂಟ್ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಗಾಡಿ ಬೆಲೆ ಬಂದು ಬರೀ 2,09,000 ಅಷ್ಟೇ ಸರ್. ಓಕೆ 2,09,000ಕ್ಕೆ ಒಂದು ಎಸ್ಟಾರ್. ಹೌದು. ಸೊ ಹಾಗೆ ಒಂದು ಇಗ್ನಿಸ್ ಇದೆ ಸರ್. ಸರ್ ಇಗ್ನಿಸ್ 2019 ಮಾಡಲು ಗಾಡಿ ಬಂದು ಸಿಂಗಲ್ ಓನರ್ ಕ್ಲಾಸ್ ಕಂಡೀಷನ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಡ್ಯುಯಲ್ ABS ಏರ್ ಬ್ಯಾಗ್ಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಪ್ರತಿಯೊಂದು ಬರುತ್ತೆ. ಗಾಡಿ ಬೇಕಾದ್ರೆ ನಿಮ್ಗೆ ಬರೀ 50,000 ರೂಪಾಯಿಂದ 1,00,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ.
ಗಾಡಿ ಬೆಲೆ ಬಂದು ಬರೀ 4,99,000 ಅಷ್ಟೇ ಸರ್. ಓಕೆ 4,99,000ಕ್ಕೆ 2020 ಮಾಡಲ್ ಗಾಡಿ ಕೊಡ್ತೀನಿ ಬನ್ನಿ ಸರ್. ಓಕೆ ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಅದು ಟಾಪ್ ಎಂಡ್ ಗಾಡಿ ಸಿಗ್ತಾ ಇರೋದು, ಬೇಸಿಕ್ ಅಲ್ಲ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು i20 ಇದೆ. ಆಫ್ಟರ್ ಮಾರ್ಕೆಟ್ ಅಲೈಸ್ ನೋಡ್ರೆ ತಗೋಬೇಕು ಗಾಡಿ ಅಂತ ಕಂಡೀಷನ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ 2014 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಅವರ್ ಇರುತ್ತೆ. ಬರೀ 5,20,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ 5,20,000ಕ್ಕೆ ನಿಮ್ಗೆ ಒಂದು 2015 ಮಾಡಲ್ ಗಾಡಿ. ಪೆಟ್ರೋಲ್ ಅಲ್ಲ ಸರ್ ಇದು? ಡೀಸೆಲ್ ಸರ್. ಡೀಸೆಲ್ CRDA ಇಂಜಿನ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಇದೆ. ಇದು ಡೀಟೇಲ್ಸ್ ಸರ್. ಸರ್ ಈ i20 ಬಂದು 2013 ಮಾಡಲು ಪೆಟ್ರೋಲ್ ಇಂಜಿನ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಗಾಡಿ ಕಂಪ್ಲೀಟ್ಲಿ ಕ್ರಾಶ್ ಕಂಡೀಷನ್ ಇದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ. ಓಕೆ ಬೆಲೆ ಬಂದು ಬರೀ 3,80,000 ರೂಪಾಯಿ ಗಾಡಿ ಕೊಡ್ತೀನಿ. 3,80,000ಕ್ಕೆ ನಿಮಗೆ 2013 ಮಾಡಲು ಮ್ಯಾಗ್ನಾ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i20 ಇದೆ ಸರ್. ಸರ್ 2009 ಮಾಡಲು ಸರ್ ಗಾಡಿ ಬಂದು ಬರೀ 2,40,000 ರೂಪಾಯಿ. ಬೇಡ 2,30 ಗಾಡಿ ಕೊಡ್ತೀನಿ ನೋಡಿ ಸರ್. ಓಕೆ 2,30ಕ್ಕೆ ಒಂದು i20 ಸಿಗುತ್ತೆ. ಇನ್ನೊಂದು i20 ವೈಟ್ ಕಲರ್ ಸರ್. ಸರ್ ಇದು 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಹ್ಯಾಂಡ್ ಇರುತ್ತೆ ಸರ್. ಬರೀ 2,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,80ಕ್ಕೆ ನಿಮ್ಗೆ ಒಂದು i20 2009 ಮಾಡಲ್ ಗಾಡಿ. 11 ಮಾಡಲ್ ಗಾಡಿ. ಹೌದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆ ಸರ್. ಸರ್ ಆಲ್ಟೋ 2009 ಮಾಡಲು LXi ವೇರಿಯಂಟ್ ಪೆಟ್ರೋಲ್ ವೆಹಿಕಲ್ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಗಾಡಿ ಕೊಡ್ತೀನಿ. ಬೆಲೆ ಬಂದು ಬರೀ 1,70,000 ರೂಪಾಯಿ ಅಷ್ಟೇ ಸರ್. ಓಕೆ 1,70ಕ್ಕೆ ಒಂದು ಆಲ್ಟೋ. ಹೌದು ಸರ್. ಸೊ ಇನ್ನೊಂದು ಆಲ್ಟೋ ಇದೆ ಸರ್. ಸರ್ ಈ ಆಲ್ಟೋ ಬಂದು ಇದು ಸಹ 2009 ಮಾಡಲೆ. ಈ ಗಾಡಿ ಬರೀ 1,60,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಓಕೆ ಯಾವ್ದೇ ಬೇಕಾದ್ರೂ ನೋಡಿ 10,000 ಡಿಫ್ರೆನ್ಸ್ ಅಲ್ಲಿ ನಿಮ್ಗೆ 2 ಗಾಡಿಗಳಿದೆ. ಸೊ ಯಾವ್ದು ಬೇಕು ಅದನ್ನ ಆರಾಮಾಗಿ ಚೂಸ್ ಮಾಡ್ಕೊಂಡು ತಗೊಳಬಹುದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆ LXi ವೇರಿಯಂಟ್. ಇದು ಡೀಟೇಲ್ಸ್ ಸರ್. ಸರ್ 2006 ಮಾಡಲು LXi ವೇರಿಯಂಟ್ ಸೆಕೆಂಡ್ ಅವರ್ ಕಂಪ್ಲೀಟ್ಲಿ ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ಬೆಲೆ ಬಂದು ಬರೀ 1,49,000 ರೂಪಾಯಿ ಅಷ್ಟೇ ಸರ್. ಓಕೆ 1,49,000ಕ್ಕೆ ನಿಮ್ಗೆ ಒಂದು ಆಲ್ಟೋ ಸಿಗ್ತದೆ. 2006 ಮಾಡಲ್ ಗಾಡಿ. ಹೌದು ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಗಳು ಸ್ವಿಫ್ಟ್ಗಳು ಇದೆ 2. ಸೊ ಈ ರೆಡ್ ಕಲರ್ ಸ್ವಿಫ್ಟ್ ಡೀಟೇಲ್ಸ್ ಸರ್. ಸರ್ ಈ ರೆಡ್ ಸ್ವಿಫ್ಟ್ ಒಂದು 2009 ಮಾಡಲು VXi ವೇರಿಯಂಟ್ ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಗಾಡಿ ಬೆಲೆನು ಫುಲ್ ಚೀಪ್ ಅಲ್ಲಿ ಕೊಡ್ತೀನಿ. 2,80,000 ರೂಪಾಯಿ ಫೈನಲ್ ಕೊಡ್ತೀನಿ ತಾಳಿ. ಓಕೆ 2,80,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ರೆಡ್ ಕಲರ್ ಗಾಡಿ ಸಿಗುತ್ತೆ. ಸಿಲ್ವರ್ ಬೇಕು ಅನ್ನೋರಿಗೆ ಸಿಲ್ವರ್ ಅಲ್ಲೂ ಇದೆ. ಇದು ಸರ್ ಡೀಟೇಲ್ಸ್. ಈ ಸಿಲ್ವರ್ ಬಂದು 2009 ಮಾಡಲ. ಇದನ್ನು ಸಹ 36,000 ಕಿಲೋಮೀಟರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಜಿನೈನ್ ಇದೆ. ಹೊಸ ಕ್ಲಚ್ ಲೋಡಿಂಗ್ ಪ್ರತಿಯೊಂದು ಹಾಕಿದ್ದಾರೆ. ಫುಲ್ಲಿ ಟಾಪ್ ಅಂಡ್ ಇರ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಒಂದು ಬರೀ 2,85,000 ಮಾತ್ರ ಸರ್. ಓಕೆ 2,85,000ಕ್ಕೆ ನಿಮ್ಗೆ ಇನ್ನೊಂದು ಸ್ವಿಫ್ಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಸರ್. ಸರ್ ಸ್ಯಾಂಟ್ರೋ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 1,90,000 ರೂಪಾಯಿ ಫೈನಲ್ ಕೊಡ್ತೀನಿ. 190ಕ್ಕೆ ಒಂದು ಸ್ಯಾಂಟ್ರೋ ಸಿಗುತ್ತೆ. ಬ್ಲ್ಯಾಕ್ ಕಲರ್ ಬೇಕು ಅಂದ್ರೆ ಬ್ಲ್ಯಾಕ್ ಕಲರ್ ಇದೆ ಸರ್. ಬ್ಲ್ಯಾಕ್ ಕಲರ್ ಬಂದು 2004 ಮಾಡಲು ಸರ್. ಗಾಡಿ ಇದು ಸಹ ಪೆಟ್ರೋಲ್ ಇಂಜಿನ್ ಇರುತ್ತೆ. ಬರೀ 90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ 4 ಮಾಡಲ್ ಗಾಡಿ ಜಸ್ಟ್ 90,000ಕ್ಕೆ ಸಿಗ್ತಾ ಇದೆ ಒಂದು ಸ್ಯಾಂಟ್ರೋ. ಹಾಗೆ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್. ಸರ್ ಇದು ಬಂದು GLS ವೇರಿಯಂಟ್. ಇದು 9 ಮಾಡಲು 2009 ಮಾಡಲು. ಬರೀ 1,49,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,49ಕ್ಕೆ ನಿಮ್ಗೆ ಒಂದು ಸ್ಯಾಂಟ್ರೋ 2009 ಮಾಡಲ್ ಗಾಡಿ ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ಸೊ ಅದ್ರ ಡೀಟೇಲ್ಸ್ ಏನು ಸರ್? ಸರ್ ಇಲ್ಲಿ 2 ವೋಕ್ಸ್ ವ್ಯಾಗನ್ ಇದೆ ಸರ್. 2011 ಮಾಡಲು. ಎರಡೂ ಡೀಸೆಲ್ ಇಂಜಿನ್, ಎರಡೂ ಸೆಕೆಂಡ್ ಓನರ್ ಆಗಿರುತ್ತೆ. ಎರಡರಲ್ಲಿ ಯಾವ್ದಾದ್ರು ತೊಗೊಳ್ಳಿ ಸರ್. 2,80,000 ಅಷ್ಟೇ ಸರ್. ಓಕೆ 2,80,000ಕ್ಕೆ ಡೀಸೆಲ್ ಗಾಡಿ. ಎರಡೂ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಗಾಡಿಗಳು ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಫಿಯಟ್ ಲೀನಿಯಾ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಫಿಯಟ್ ಲೀನಿಯಾ TZ ವೆಹಿಕಲ್ ಪಾಕೆಟ್ ಆ ಕಡೆಯಿಂದನೇ ಕರೀತಾರೆ. ಗಾಡಿ ಬಂದು 2013 ಮಾಡಲು ಸೆಕೆಂಡ್ ಓನರ್. ಬರೀ 2,70,000 ರೂಪಾಯಿ ಗಾಡಿ ಕೊಡ್ತೀನಿ. 2,70,000ಕ್ಕೆ ನಿಮ್ಗೆ ಒಂದು ಪಾಕೆಟ್ ರಾಕೆಟ್ ಗಾಡಿ ಒಂದು ಫಿಯಟ್ ಲೀನಿಯಾ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇಕೋ ಸ್ಪೋರ್ಟ್ ಇದೆ ಸರ್. ಸರ್ ಇಕೋ ಸ್ಪೋರ್ಟ್ 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. 3,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,99,000ಕ್ಕೆ 2013 ಮಾಡಲ್ ಗಾಡಿ ಡೀಸೆಲ್ ಗಾಡಿ ಅದನ್ನು. ಹೌದು. ಓಕೆ ಸೊ ಹಾಗೆ ನೆಕ್ಸ್ಟ್ ಬ್ರೆಜಾ ಇದೆ ಸರ್. ಸರ್ ಬ್ರೆಜಾ ಆಗ್ಲೇ ಕೇಳ್ರಿ ನೀವು. ಇಲ್ಲೊಂದಿದೆ ನೋಡಿ 2018 ಮಾಡಲು VDI ಆಪ್ಷನಲ್. ZDI ಗಿಂತ ಒಂದು ವೇರಿಯಂಟ್ ಕಮ್ಮಿ ಅಷ್ಟೇ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಬೆಲೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 2018 ಮಾಡಲು ಬರೀ 7,50,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 7.5 ಲಕ್ಷಕ್ಕೆ ನಿಮಗೆ ಒಂದು ಬ್ರೆಜಾ 2018 ಮಾಡಲ್ VDI ಪ್ಲಸ್ ವಿತ್ ಅಲೈಸ್ ಬರೋ ವೆಹಿಕಲ್ ಇದು. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಇದೆ ಸರ್. ಸರ್ ಈ ವರ್ನಾ ಬಂದು 2008 ಮಾಡಲಾಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಗಾಡಿ ಬೆಲೆ ಬಂದು ಬರೀ 2,10,000 ರೂಪಾಯಿ ಅಷ್ಟೇ ಸರ್. ಓಕೆ 2,10,000ಕ್ಕೆ ನಿಮ್ಗೆ ಒಂದು ಹುಂಡೈ ವರ್ನಾ ಅದು ಸಿಗ್ತಾ ಇದೆ. ಸೊ ಆಪಲ್ ಸ್ವಿಫ್ಟ್ ಡಿಸೈರ್ ಹುಡುಗರಿಗೆ ಒಂದು ಡಿಸೈರ್ ಇದೆ. ಇದು ಸರ್ ಡೀಟೇಲ್ಸ್. ಕಂಪ್ಲೀಟ್ಲಿ ಟಾಪ್ ಅಂಡ್ ವೆಹಿಕಲ್ ZXi ವೇರಿಯಂಟ್ ಆಟೋಮೆಟಿಕ್ ಸ್ವಿಫ್ಟ್ ಡಿಸೈರ್. ಓಕೆ ಬೆಲೆ ಬಂದು ಬರೀ 4,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಎಷ್ಟು ಮಾಡಲು ಸರ್? 4,80,000ಕ್ಕೆ 17 ಮಾಡಲು 4,80,000 ರೂಪಾಯಿ ಗಾಡಿ ಕೊಡ್ತೀನಿ. ಓಕೆ ನೋಡಿ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಅದು ಆಟೋಮೆಟಿಕ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ZXi ಟಾಪ್ ಅಂಡ್ ವೇರಿಯಂಟ್ ಸಿಯಾಸ್ ಆದ್ರೆ ಸರ್.
ಸರ್ ಸಿಯಾಜು ಅಷ್ಟೇ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಡೀಸೆಲ್ ಇಂಜಿನ್ ZDI ವೆಹಿಕಲ್, ಬೆಲೆ ಕೇಳ್ತೀರಾ ಬರೀ 5,40,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 5,40,000 ಅದು ಟಾಪ್ ಎಂಡ್ ವೇರಿಯಂಟ್ ಒಂದು ಸಿಯಾ ಸಿಗ್ತಾ ಇದೆ, ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್. ಓಕೆ ಸರ್, ಒಂದು ಹೋಂಡಾ ಸಿಟಿ ZX ಇವಾಗ ಜಸ್ಟ್ ಬಂತಲ್ಲ ಸರ್? ಸರ್ ZX ಅಲ್ಲ, ಇದು ವಿಟೆಕ್ಸ್ ಲವರ್ಸ್ ಗೆ ಅಂತಾನೆ ಮಾಡಿರ್ತಕ್ಕಂಥದ್ದು ಗಾಡಿ. ಅಂತೂ ಕಂಪ್ಲೀಟ್ಲಿ ಸ್ಪೋರ್ಟಿ ವೆಹಿಕಲ್, ಈಗ ಜಸ್ಟ್ ಬಂದಿದ್ದು ಗಾಡಿ. 2007 ಮಾಡಲಾಗಿರುತ್ತೆ. ಸೆಕೆಂಡ್ ಅವರು FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಬೆಲೆನೂ ಅಷ್ಟೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 1,89,000 ರೂಪಾಯಿ ಗಾಡಿನ ನಿಮ್ದಾಗಿಸ್ಕೋಬಹುದು. ಓಕೆ, ವಿಟೆಕ್ ಗಾಡಿ 1,89,000 ವಿಟೆಕ್ ಸರ್. ಓಕೆ ನೋಡಿ, ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ವಿಟೆಕ್ ಎಷ್ಟೊಂದು ಜನ ಕೇಳ್ತಿದ್ರಿ ಟೈಪ್ 2 ವೆಹಿಕಲ್ ಬೇಕು ಅಂತ. ಸೊ ಒಂದು ಬಂದಿದೆ ನಿಮಗೆ ಫ್ರೆಂಡ್ಸ್ ಕಾರ್ ಕ್ಲಬ್ಗೆ, ಬೆಸ್ಟ್ ಡೀಲ್ ಅಲ್ಲಿ ತಗೊಂಡೋಗಿ ಗಾಡಿನ. ಯಾರಾದ್ರೂ i10 ಗಳು ಹುಡುಕ್ತಾ ಇದೀರಾ ಅಂತಂದ್ರೆ 1, 2, 3 ಎಷ್ಟಿದೆ ಸರ್ ಅಪ್ಲೋಸ್ಟ್? 6 i10 ಇದೆ, ಬನ್ನಿ. ಏನ್ ಸರ್ ಇಷ್ಟೊಂದಿದೆ? ಅದು ಕಲರ್ ಅಲ್ಲಿ ಇದೆಯಲ್ಲ ಸರ್? 6 ಕಲರ್ ಅಲ್ಲಿ ಇದೆ. ಎಷ್ಟು ಕಲರ್ ಬಿಟ್ರೆ ಅಷ್ಟು ಕಲರ್ ಇದೆ ಇಲ್ಲಿ. ಓಕೆ, ಸೊ ಯಾವ i10 ಬೇಕೋ ನೋಡಿ, ಆರಾಮಾಗಿದೆ. ಒಂದು ಗ್ರೇ ಕಲರ್ ಒಂದು i10 ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು 2009 ಮಾಡಲು ಬರೀ 1,70,000 ರೂಪಾಯಿ ಅಷ್ಟೇ ಸರ್. ಓಕೆ, ಈ i10 ಆದ್ರೆ ಸರ್? ಇದು 2012 ಮಾಡಲು ಬರೀ 2,30,000 ರೂಪಾಯಿ ಅಷ್ಟೇ ಸರ್. ಓಕೆ, ಸೊ ರೆಡ್ ಕಲರ್ ಆದ್ರೆ ಸರ್? ಇದು 2013 ಮಾಡಲು ಸಿಂಗಲ್ ಓನರ್ ವಿತ್ LPG ಬರುತ್ತೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. 3,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,30,000 ನಿಮಗೆ ಸಿಕ್ಬಿಡ್ತಾ 10. ಸೊ ಇನ್ನೊಂದು ವೈಟ್ ಕಲರ್ VT ಇಂಜಿನ್ ಇದೆ ಸರ್. ಸರ್ ಈ i10 ಬಂದು ಇದನ್ನು 2013 ಮಾಡಲು, ಇದು ಪೆಟ್ರೋಲ್ ಇಂಜಿನ್, ಇದು ಸಿಂಗಲ್, ಇದು ಸಹ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಬಂದು ಬರೀ ನಿಮಗೆ 3,30,000 ರೂಪಾಯಿ ಕೊಟ್ಬಿಡ್ತೀನಿ. ಓಕೆ, 3,30,000 ನಿಮ್ಗೆ ಇನ್ನೊಂದು i10 ಇದೆ. ಸೊ ಬ್ಲಾಕ್ ಕಲರ್ ನೋಡಕ್ಕೂ ಒಂಥರ ಗ್ಲಾಸಿ ಬ್ಲಾಕ್ ಒಂಥರ ಸಕ್ಕತ್ತಾಗಿದೆ ಡೀಟೇಲ್ಸ್ ಸರ್ ಇದ್ರದ್ದು. ಆಟೋಮೆಟಿಕ್ ಗಾಡಿ ವಿತ್ ಸನ್ ರೂಫ್ ಗಾಡಿ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಆಟೋಮೆಟಿಕ್ ವಿತ್ ಸನ್ ರೂಫ್ ಪೆಟ್ರೋಲ್ ಇಂಜಿನ್ ಗಾಡಿ. 2013 ಮಾಡಲು ಸೆಕೆಂಡ್ ಓನರ್ ಇರುತ್ತೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. 3,40,000 ರೂಪಾಯಿ ಗಾಡಿ ಕೊಡ್ತೀನಿ. 3,40,000 ರೂಪಾಯಿ ಇನ್ನೊಂದು ಸರ್ ಎಕ್ಸ್ಟ್ರಾ ಹಾಕ್ಬಿಟ್ರೆ ವಿತ್ ಸನ್ರೂಫ್ ಗಾಡಿ, ಸನ್ರೂಫ್ ಆಟೋಮೆಟಿಕ್ ವೇರಿಯಂಟ್ ತಗೊಂಡ್ಬಿಡಬಹುದು. ಅದು ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಹೌದು. ಸೊ ಫಸ್ಟ್ ಟೈಮ್ ಒಂದು ಯೆಲ್ಲೋ ಕಲರ್ ಒಂದು i10 ಇದೆ, ಇದ್ರದ್ದು ಏನು ಸರ್ ಡೀಟೇಲ್ಸ್? ಕಂಪ್ಲೀಟ್ಲಿ ರೇರ್ ವೆಹಿಕಲ್ i10 ಆಸ್ಟಾ ವಿತ್ ಸನ್ರೂಫ್. ಇದು ಸನ್ರೂಫ್ ಬರುತ್ತೆ. ಇದು ಬಂದು 2008 ಮಾಡಲು, ಇದು ಮ್ಯಾನ್ಯುಯಲ್ ವೆಹಿಕಲ್. ಈ ಗಾಡಿ ಬೆಲೆ ಒಂದು ಬರೀ 2,65,000 ರೂಪಾಯಿ ಕೊಡ್ತೀನಿ ಸರ್. 2,65,000 ವಿತ್ ಸನ್ರೂಫ್ ಇರೋ ಒಂದು i10 ಸಿಗುತ್ತೆ, ಅದು ಆಪ್ಷನಲ್ ವೆಹಿಕಲ್. ಸೊ ಬೆಸ್ಟ್ ಡೀಲ್ ತಗೊಳ್ಬಹುದು ಗಾಡಿನ. ಓಕೆ ಸರ್, ಸೊ ಇನ್ನೊಂದು ಇನೋವಾ ಇದೆ ಸರ್. ಸರ್ ಇನೋವಾ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಇನೋವಾ ಕೊಡ್ತೀನಿ, ಯಾರೋ ಮಿಸ್ ಮಾಡ್ಕೊಳ್ಕೋಬೇಡಿ. ಈ ತರ ಇನೋವಾ ಮತ್ತೆ ಸಿಗಲ್ಲ. 2013 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ, ಜಿನೈನ್ ಶೋರೂಮ್ ಮಿಸ್ಟ್ರಿ. 1,08,000 ಕಿಲೋಮೀಟರ್ ಓಡಿದೆ. ರನ್ನಿಂಗ್ ಅಂತ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. 7,60,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 7,60,000 ಸರ್? ಬರೀ 7,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಒಂದು 10 ಮಾಡಲ್ ಸಿಗಲ್ಲ ಸರ್? 2013 ಮಾಡಲ್ ನಾನು ಕೊಡ್ತೀನಿ, ಬನ್ನಿ ಸರ್. ಓಕೆ ನೋಡಿ, ಇದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ಬಹುದು. 7,60,000 ಅದು ವಿತ್ ರೆಕಾರ್ಡ್ ಇರೋ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂಥರ ಒಳ್ಳೆ ಸಿಡಾನ್ ಅಂತ ಹೇಳ್ಬೋದು, ಒಂದು ಚವರ್ಲೆಟ್ ಕ್ರೂಸ್ ಇದೆ. ಇದ್ರ ಡೀಟೇಲ್ಸ್ ಸರ್? ಚವರ್ಲೆಟ್ ಕ್ರೂಸ್ LTZ ಟಾಪ್ ಎಂಡ್ ವೆಹಿಕಲ್ ವಿತ್ ಸನ್ರೂಫ್, ಕಂಪ್ಲೀಟ್ಲಿ ಕ್ಲಾಸ್ ಕಂಡೀಷನ್, ಹೊಸ ಕ್ಲಚ್ ಲೋಡಿಂಗು ಸಮೇತ ಹಾಕಿದೀವಿ ಗಾಡಿಗೆ. ವಿತ್ ವಾರಂಟಿ ಕೊಡ್ತೀನಿ ಗಾಡಿಗೆ. ಗಾಡಿ ಬಂದು ನಿಮಗೆ ಬರೀ 4,30,000 ರೂಪಾಯಿಗೆ ಆಗುತ್ತೆ. ಚವರ್ಲೆಟ್ ಕ್ರೂಸ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಗಾಡಿ, ಕಂಪ್ಲೀಟ್ ಡಿಮ್ಯಾಂಡ್ ಇರೋದು. ನಮ್ಮ ಹತ್ರ ಒಂದು ಗಾಡಿ ಇದೆ, ಬೇಕಾದವರು ಖಂಡಿತ ಬಂತು ನೋಡಿ. ನನಗೆ ಪರ್ಸನಲಿ ಕೇಳಿ ಆರಾಮಾಗಿ ತಗೊಂಡೋಗ್ಬಿಡ್ಬೋದು ಗಾಡಿ. ಸೊ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು, ಸಿಡಾನ್ ಅಲ್ಲಿ ಲಕ್ಸುರಿಯಸ್ ಅಂತ ಫೀಲ್ ಆಗಿ ತಗೋಬಹುದು ಗಾಡಿಗೆ. ನಿಜ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್. ಸರ್ ಈ i20 ಬಂದು 2018 ಮಾಡಲಾಗಿರುತ್ತೆ, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಗಾಡಿ. ಬೆಲೆ ಕೇಳ್ತೀರಾ? 5,99,000 ಅಷ್ಟೇ ಸರ್. 5,99,000ಕ್ಕೆ 5,99,000ಕ್ಕೆ 2018 ಮಾಡಲು i20 ಸ್ಪೋರ್ಟ್ಸ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಅದು. ಬಟ್ ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಬ್ರಾಡ್ ಟೈರ್ಸ್ ಕೂಡ ಇದೆ ನಿಮಗೆ ಗಾಡಿಲಿ. ಸೊ ಟೈರ್ಸ್ 100% ಟೈರ್ಸ್ ಕೂಡ ಇದೆ. ಸೊ ಹಾಗೆ ಇನ್ನೊಂದು i20 ಇದೆ. ಸೊ ಸಾರಿ, ಟೊಯೋಟಾ ಗ್ಲಾನ್ಸಾ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ ಟೊಯೋಟಾ ಗ್ಲಾನ್ಸಾ ತುಂಬಾ ಕಮ್ಮಿ, ರೇರ್ ವೆಹಿಕಲ್ಸ್ ಸಿಗಲ್ಲ. 2020 ಮಾಡಲ್ ಇದೆ ಗಾಡಿ. ಗಾಡಿ ಬಂದು ಸಿಂಗಲ್ ಇರುತ್ತೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಬರೀ 6,40,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 6,40,000 ಟೊಯೋಟಾ ಗ್ಲಾನ್ಸಾ? 6,40,000ಕ್ಕೆ 2020 ಮಾಡಲು ಟೊಯೋಟಾ ಗ್ಲಾನ್ಸಾ ಕೊಡ್ತೀನಿ. ಓಕೆ ನೋಡಿ, ಬೆಸ್ಟ್ ಡೀಲು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ, ಹುಡುಕಿದ್ರೆ ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಸೊ ಡಿಮ್ಯಾಂಡೆಡ್ ವೆಹಿಕಲ್. ಸೊ ನೆಕ್ಸ್ಟ್ ಸರ್? ಅಷ್ಟೇ ಸರ್, ಇವತ್ತಿಗೆ ಇಷ್ಟು ಗಾಡಿ ಇದೆ. ಒಟ್ಟು 109 ಗಾಡಿ ಇದೆ. ಯಾರು ಯಾವ ಗಾಡಿ ಬೇಕೋ ಇಮಿಡಿಯೇಟ್ಲಿ ಬಂದು ಚೂಸ್ ಮಾಡ್ಕೊಳ್ಳಿ. ಸರ್ ನಿಮ್ಮ ಹತ್ರ ಬೇರೆ ಸೆಲ್ಲಿಂಗ್ ಮಾತ್ರ ಹೆಂಗೆ ಸರ್? ಕೆಲವೊಬ್ಬರ ಹತ್ರ ಕಸ್ಟಮರ್ಸ್ ಹತ್ರ ಗಾಡಿಗಳು ಇರುತ್ತೆ, ಬಟ್ ಅದನ್ನ ಸೆಲ್ ಮಾಡಬೇಕು ಅಂತಿರ್ತಾರೆ. ಸೊ ಹೆಂಗೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಬೈಯಿಂಗು ಸತ ಇದೆ. ನಿಮ್ಮ ಹತ್ರ ವೆಹಿಕಲ್ ಇದೆಯಾ? ಫ್ರೆಂಡ್ಸ್ ಕಾರ್ ಕ್ಲಬ್ಬಿಗೆ ಒಂದ್ಸಲ ವಿಸಿಟ್ ಮಾಡಿ. ನಾವು ಗಾಡಿ ನೋಡ್ತೀವಿ, ಇನ್ಸ್ಪೆಕ್ಷನ್ ಮಾಡ್ತೀವಿ. ಒಳ್ಳೆ ಪ್ರೈಸ್, ಮಾರ್ಕೆಟ್ಗಳು ಕೊಡಲ್ಲ, ಯಾವುದೇ ಒಳ್ಳೆ ಪ್ರೈಸ್ ಕೊಡ್ತೀವಿ. ತಗೊಬನ್ನಿ ವೆಹಿಕಲ್. ಸೊ ಇವಾಗ ನೀವು ಪರ್ಚೇಸಿಂಗ್ ಮಾತ್ರ ಅಂತಂದ್ರೆ, ಇವಾಗ ನನ್ನ ಹತ್ರ ಒಂದು ಹಳೆ ಗಾಡಿ ಇದೆ ಸರ್, ಅದನ್ನ ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹತ್ರ ಇರೋ ಗಾಡಿಗಳು ತಗೋಬೋದು ಹೆಂಗೆ ಸರ್? ತಗೊಬಂದ್ರೆ ನಾವು ಇನ್ಸ್ಪೆಕ್ಷನ್ ಮಾಡಿಸ್ತೀವಿ, ಆರಾಮಾಗಿ ತಗೊಂತೀವಿ, ಬೈ ಮಾಡ್ತೀವಿ. ಓಕೆ, ಎಕ್ಸ್ಚೇಂಜ್ ಕೂಡ ಇದೆ ನಿಮಗೆ. ಎಕ್ಸ್ಚೇಂಜ್ ವೆಹಿಕಲ್ಸ್ ಇರುತ್ತೆ ನಮ್ಮ ಹತ್ರ. ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಪರ್ಚೇಸ್ ಮಾಡ್ಕೋಬೇಕಾದ್ರೆ ಪರ್ಚೇಸ್ ಮಾಡಬಹುದು, ಸೆಲ್ಲಿಂಗ್ ಬೇಕಾದ್ರೆ ಸೆಲ್ಲಿಂಗ್ ಕೂಡ 100% ಎಲ್ಲ ತರನೂ ಇರುತ್ತೆ. ಸೊ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.